ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೀರೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ನಮ್ಮ ಆದ್ಮೇಲೆ ಸೀರೆ ಇಷ್ಟ ಅಂತ ಹೇಳ್ತಾಳೆ, ಆ ಕಲರ್ ಇಷ್ಟ, ಈ ಕಲರ್ ಇಷ್ಟ ಅಂತ ಹೇಳ್ತಾಳೆ. 5 ವರ್ಷದ ಮಗು. ಇನ್ನು ಹೆಣ್ಮಕ್ಳಿಗೆ ಸೀರೆ ಇಷ್ಟ ಇಲ್ಲದೆ ಇರುತ್ತಾ? ಅದರಲ್ಲೂ ರೇಷ್ಮೆ ಸೀರೆ, ಅದರಲ್ಲೂ ಮೈಸೂರು ಸಿಲ್ಕ್ ಇಷ್ಟ ಇಲ್ಲದೆ ಇರುತ್ತಾ? ಇವಾಗ ನೋಡಿ ಯಾವ್ದ್ಯಾವ್ದು ಮೈಸೂರು ಸಿಲ್ಕ್ ಸೀರೆ ಇದೆ ನನ್ನ ಹತ್ರ ಅಂತ ನಾನು ತೋರಿಸ್ತೀನಿ ನೋಡಿ. ಇದು ಅವನು ತೋರಿಸ್ಬೇಕು ಅವನ್ನ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಕಲರು. ಗ್ರೀನು ಪಲ್ಲು ಬಂದಿದೆ, ಮರೂನು, ರೆಡ್ಡು ಅಲ್ಲ ಮರೂನು. ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಲ್ವಾ? ನೋಡಿ ಇದಕ್ಕೆ ಕುಚ್ಚು ನೋಡಿ, ನಾನೇ ಹಾಕಿರೋದು ಕುಚ್ಚು, ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ನಾನೇ ಹಾಕಿರೋ ಕುಚ್ಚು, ಇದು ಬೇಬಿ ಕುಚ್ಚು ಅಂತ ಹಾಕ್ಕೊಡ್ತಾ ಇದ್ದೆ ಆಗ, ಡಬಲ್ ಕಲರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೀರೆ. ಪ್ಯೂರ್ ಮೈಸೂರು ಸಿಲ್ಕ್ ಇದು. ಇದಕ್ಕೆ ಬ್ಲೌಸ್ ಯಾವ ಥರ ಹೊಲಿಸಿರೋದು ಅಂತ ತೋರಿಸ್ತೀನಿ. ಈ ಥರ ಹೊಲಿಸಿದ್ದಾಳೆ ನನ್ನ ಮಗಳದಿದ್ದು, ಈ ಥರ ಹೊಲಿಸಿದ್ದಾಳೆ ನೋಡಿ. ಹ್ಯಾಂಡ್ ಎಂಬ್ರಾಯ್ಡಿಂಗು ನೋಡಿ, ಈ ಥರ ಮುಂದೆ ಕಪ್ಸ್ ಬರುತ್ತೆ. ಇದು ಯಾಕಂದರೆ ಡೀಪ್ ಬರುತ್ತಲ್ವಾ, ನಾವು ಒಳಗಡೆ ಬ್ರಾ ಪಟ್ಟಿ ಎಲ್ಲ ಕಾಣುತ್ತೆ ಅಂತ ಇದಕ್ಕೆ ಅವಳು ಪ್ಯಾಡೆಡ್ ಇಡ್ತಾಳೆ. ಇದು ಚೆನ್ನಾಗಿದೆಯಾ? ಮರೂನು ಗ್ರೀನು ನೋಡಿ. ಇದು ಒಂದೇ ಕಲರು, ನೇವಿ ಬ್ಲೂ, ಒಂದೇ ಕಲರು. ಇದಕ್ಕೆ ಯಾವುದು ಕಾಂಟ್ರಾಸ್ಟ್, ಯಾವ ಬ್ಲೌಸ್ ಹಾಕ್ಕೊಂಡ್ರೂ ಆಗುತ್ತೆ. ನೀವು ಗೋಲ್ಡ್ ಹಾಕ್ಕೊಂಡ್ರೂ ಆಗುತ್ತೆ, ಗ್ರೀನು, ಪಿಂಕು, ವೈಟು, ಯಾವ ಕಲರ್ ಹಾಕ್ಕೊಂಡ್ರೂ ಆಗುತ್ತೆ. ಇದಕ್ಕೆ ಪಲ್ಲು ಯಾವ ಥರ ನಿಮ್ಗೆಲ್ರಿಗೂ ಗೊತ್ತು, ಎ ಸೈಸಿಗೆ ಪಲ್ಲು ಬರಲ್ಲ ಅಂತ ಹೇಳಿ, ಬರೀ ಈ ಥರ ಕಡ್ಡಿ ಥರ ಬರುತ್ತೆ. ಅವಳು ನೋಡಿ ಈ ಥರ ಕುಚ್ಚು ಹಾಕಿಸ್ಕೊಂಡಿದ್ದಾಳೆ, ಇದೇ ಕಲರ್ ಬ್ಲೌಸ್ ಹೊಲಿಸ್ಕೊಂಡಿದ್ದಾಳೆ. ತೋರಿಸ್ತೀನಿ. ಫುಲ್ಲು ಒಂದೇ ಕಲರ್ ಇದ್ದು, ಇದರಲ್ಲಿ ಏನು ಕಲರ್ ಬೇರೆ ಇಲ್ಲ. ಇದ್ರದ್ದೆಲ್ಲ ಫೋಟೋ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ, ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ. ನೋಡಿ ಈ ಬ್ಲೌಸ್ ಹೊಲಿಸಿದ್ದಾಳೆ ಅವಳು. ಇದರಲ್ಲಿ ನಿಮಗೆ ಏನು ಅಂದರೆ ಮೈಸೂರು ಸಿಲ್ಕ್ ಸೀರೆನೂ ನೋಡ್ಬೋದು, ಜೊತೆಲಿ ಬ್ಲೌಸ್ ಡಿಸೈನು ನೋಡ್ಬೋದು, ಯಾವ ಥರ ಬ್ಲೌಸ್ ಡಿಸೈನ್ಗಳಿದೆ ಅಂತ ನೋಡ್ಬೋದು. ಹ್ಯಾಂಡ್ ಎಂಬ್ರಾಯ್ಡಿಂಗ್ ಮಾಡಿಸಿದ್ದಾಳೆ ನೇವಿ ಬ್ಲೂ ಕಲರಲ್ಲಿ. ಈ ಥರ ಹಿಂದೆ ನೋಡಿ ಹೀಗೆ ಬರುತ್ತೆ. ಈ ಥರ ಬರುತ್ತೆ, ಚೆನ್ನಾಗಿದೆ ಅಲ್ವಾ? ಡಿಸೈನ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದಕ್ಕೂ ಅಷ್ಟೇ ಪ್ಯಾಡೆಡ್ ಇಡ್ಸಿದ್ದಾಳೆ. ಪ್ಯಾಡೆಡ್ ಇಡ್ಸಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ನಮ್ಗೆ ಇಲ್ದಿದ್ರೆ ಇಲ್ಲೆಲ್ಲ ಬಂದ್ಬಿಡುತ್ತೆ ಅಲ್ವಾ? ಬ್ರಾ ಪಟ್ಟಿ ಎಲ್ಲ ಇಲ್ಲಿ ಬರುತ್ತೆ. ಈ ಡಿಸೈನ್ ಇಷ್ಟ ಆಯ್ತಾ? ನೇವಿ ಬ್ಲೂ ಸೀರೆದಿದ್ದು. ಈ ಕಲರ್ ಅಂತೂ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ನಂಗೆ ಪಿಂಕಲ್ಲಿ ತುಂಬ ಇಷ್ಟ ಆಗುತ್ತೆ ಕಲರು. ಇದು ನೋಡಿ, ಇದು ಪಲ್ಲು ಚೆನ್ನಾಗಿದೆಯಲ್ಲ ಕಾಂಬಿನೇಷನು. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, ಫುಲ್ಲು ಚೆಕ್ಸ್ ಬಂದಿದೆ. ಪಿಂಕು ಅಲ್ಲ, ರಾಣಿ ಪಿಂಕು ಅಲ್ಲ, ಡಾರ್ಕ್ ಮೆಜೆಂಟನೂ ಅಲ್ಲ, ಆ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎದುರುಗಡೆನೇ ಒಂದು ಕಲರ್ ಕಾಣಿಸುತ್ತೆ, ಇದು ನಮಗೆ ವಿಡಿಯೋದಲ್ಲೇ ಒಂದು ಕಲರ್ ಕಾಣಿಸುತ್ತೆ ನೋಡಿ. ಹೀಗೆ ಚೆನ್ನಾಗಿದೆಯಾ? ಮೊನ್ನೆ ನಾನು ಹುಟ್ಟಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಇದು ಸೀರೆ. ಫೋಟೋ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಇದು ಪಲ್ಲು, ಇದು ಮೇಲ್ ಬರುತ್ತೆ. ಇದು ನೋಡಿ ಹೀಗೆ 3 ಕಲರ್ ಬರುತ್ತೆ. ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ಅವಳದೇ ಬ್ಲೌಸ್ ನೋಡಿ. ಇದು ನಾನು ಸ್ವಲ್ಪ ಟಕ್ ಪಿಚ್ಕೊಂಡು ಹಾಕ್ಕೊಂಡಿದ್ದೆ. ಇದು ಈ ಥರ ಹೊಲಿಸಿದ್ದಾಳೆ. ನಿಮಗೆ ಬ್ಲೌಸ್ ಡಿಸೈನ್ ಸಿಕ್ಕಿದಂಗೂ ಆಯಿತು,
ಮೈಸೂರು ಸಿಲ್ಕ್ ಸೀರೆದ್ದು ಕಲರ್ ನೋಡ್ದಂಗೂ ಆಗುತ್ತೆ ಅಲ್ವಾ ನೋಡಿ. ಈ ಥರ ಹೊಲಿಸಿದ್ದಾಳೆ ಹ್ಯಾಂಡ್ ಎಂಬ್ರಾಯ್ಡಿಂಗು ಮಾಡಿಸಿ. ಇದಕ್ಕೂ ಅಷ್ಟೇ ಸೇಮ್ ಪ್ಯಾಡೆಡ್ ಇಡಿಸಿದ್ದಾಳೆ. ಇದು ನಾನು ಹುಟ್ಟಿರೋದು ನೋಡಿದ್ದೀರಾ, ಇಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ. ಇದಕ್ಕೆ ನಾನೇ ಕುಚ್ಚು ಹಾಕಿದ್ದು, ಈ ಥರ ಕುಚ್ಚು ಹಾಕಿದ್ದೀನಿ. ಬೀಡ್ಸ್ ಬಂದು ಒಂದು ಲೇಯರ್ ತೆಗೆದು ತೋರಿಸ್ತೀನಿ ನೋಡಿ. ಈ ಥರ ಕುಚ್ಚು ಹಾಕಿದ್ದೀನಿ. ಇದರಲ್ಲಿ 3 ಕಲರ್ ಇದೆ ನೋಡಿ. ಈ ಥರ 3 ಕಲರ್ ಇದೆ. ಇದಕ್ಕೆ ಈ ಥರ ಹೊಲಿಸಿದ್ದಾಳೆ. ಮುಂದೆನೂ ನೋಡಿ ಈ ನೆಕ್ಕು ಈ ಥರ ಮಾಡಿ ಹೊಲಿಸಿರೋದು. ಇಲ್ಲಿ ನೋಡಿ, ಇದಕ್ಕೂ ಅಷ್ಟೇ ಪ್ಯಾಡೆಡ್ ಇಡಿಸಿರೋದು. ಇದು ಬಿನ್ನಿ ಸಿಲ್ಕು, ಸೇಮ್ ಮೈಸೂರು ಸಿಲ್ಕ್ ಥರನೇ ಇದೆ. ಬಿನ್ನಿ ಸಿಲ್ಕ್ ಇದು ನೋಡಿ. ಈ ಸೀರೆ ಹುಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವ. ಯಾವ ಕಲರ್ ಇಷ್ಟ ಆಯಿತು ಅಂತ ನನ್ನ ಕಮೆಂಟಲ್ಲಿ ಹೇಳಿ. ಇದಕ್ಕೆ ಬ್ಲೌಸ್ ನೋಡಿ, ಈ ಥರ ಹೊಲಿಸಿದ್ದಾಳೆ. ಸ್ಲೀವ್ಸ್ಗೆ ಒಂದೊಂದು ಮ್ಯಾಂಗೋ ಬಂದಿದೆ. ಮುಂದೇನೂ ಅಷ್ಟೇ ನೋಡಿ ಈ ಥರ ಬಂದಿದೆ. ಇದಕ್ಕೂ ಸೇಮ್ ಪ್ಯಾಡೆಡ್ ಇಟ್ಟರೆ ಏನಾಗುತ್ತೆ ನೋಡಿ, ಇವಾಗ ಇಷ್ಟು ಡೀಪ್ ಬರುತ್ತೆ ನಮಗೆ. ಇಷ್ಟು ಡೀಪ್ ಬಂದಾಗ ಏನಾಗುತ್ತೆ ನಮಗೆ ಅದು ಎಲ್ಲ ಹೊರಗಡೆ ಬರುತ್ತೆ. ಹಾಗಾಗಿ ಪ್ಯಾಡೆಡ್ ಇಟ್ಟರೆ ತುಂಬ ಒಳ್ಳೆಯದು. ಇದಿಷ್ಟು ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ಮೈಸೂರು ಸಿಲ್ಕ್ ಸೀರೆದು ವಿಡಿಯೋ ಎಲ್ಲ ನೋಡಿದ್ವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬ್ಲೌಸ್ದು ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಖಂಡಿತ ಕಮೆಂಟಲ್ಲಿ ತಿಳಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.